ನೀವು 28,000 EMI ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಮಗೆ EMI ಕೊಡ್ತಾ ಇದೆಯಾ? ಸೇಮ್ ಮನಿ ಸೇಮ್ ಪರ್ಸನ್ ಬಟ್ ರಿಸಲ್ಟ್ ಟೋಟಲಿ ಡಿಫ್ರೆಂಟ್. ಇವತ್ತು ನಾನು ನಿಮಗೆ ಒಂದು ಲೈಫ್ ಚೇಂಜಿಂಗ್ ಕಾನ್ಸೆಪ್ಟ್ ಕೊಡ್ತಾ ಇದ್ದೀನಿ. ನಮಸ್ಕಾರ, ದಿಸ್ ಇಸ್ ನರಸಿಂಹಸ್ವಾಮಿ ಡಿ ಫ್ರಮ್ ಶ್ರೀ ಸಾಯಿ ಟ್ರೇಡಿಂಗ್ ಅಕಾಡೆಮಿ ಮಂಡ್ಯ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫರೆಂಟು. ಇದು ಕೇವಲ ಟ್ರೇಡಿಂಗ್ ವಿಡಿಯೋ ಅಲ್ಲ, ಇದು ಮನಿ ಥಿಂಕಿಂಗ್ ಚೇಂಜ್ ಮಾಡೋ ವಿಡಿಯೋ. ಸಾಮಾನ್ಯವಾಗಿ ಕೆಲಸ ಸಿಕ್ಕಿದ ತಕ್ಷಣ ಸ್ಯಾಲ್ರಿ ಬರೋಕ್ಕೆ ಶುರುವಾಗುತ್ತೆ. ಎಲ್ರಿಗೂ ಅವರ ಒಂದು ಕನಸು ಬರುತ್ತೆ. ಏನು ಕನಸು? ಸ್ವಂತಕ್ಕೆ ಒಂದು ಮನೆ ಮಾಡ್ಕೊಳ್ಳೋಣ ಅಂತ. ಸೊ ಏನು ಮಾಡ್ತಾರೆ? ಬ್ಯಾಂಕ್ ಅಪ್ರೋಚ್ ಮಾಡ್ತಾರೆ. ಒಂದು ಲೋ ಬಡ್ಜೆಟ್ 30 ಲಕ್ಷದಲ್ಲಿ ಒಂದು ಮನೆ ಮಾಡ್ಕೊಳ್ಳೋಣ ಅಂತ ಹೋಮ್ ಲೋನ್ ಮಾಡಿಸ್ಕೊಂಡ್ಬಿಡ್ತಾರೆ. EMI ಶುರುವಾಗೋಗುತ್ತೆ. ಅಪ್ರಾಕ್ಸಿಮೇಟಾಗಿ 28,000 EMI ಬರುತ್ತೆ. 15 ವರ್ಷ ಕಟ್ತಾರೆ. ಮುಗಿಯೋದ್ರೊಳಗಡೆ ಆಲ್ಮೋಸ್ಟ್ 50 ಲ್ಯಾಕ್ಸ್ ಪೇ ಮಾಡಿರ್ತಾರೆ. ಲೈಫ್ ಫುಲ್ಲು EMI ಕಟ್ತಾ ಇರೋದು. ಸೇವಿಂಗ್ಸ್ ಇಲ್ಲ, ಫ್ರೀಡಮ್ ಇಲ್ಲ. ಆದರೆ ಅದೇ ಪರ್ಸನ್ನು ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿದರೆ ಇಮ್ಮಿಡಿಯೇಟ್ ಲೋನ್ ತೊಗೊಳ್ಳೋದಿಲ್ಲ. ಇನ್ಸ್ಟೆಡ್ 28,000 SIP ಸ್ಟಾರ್ಟ್ ಮಾಡ್ತಾರೆ. ಡಿಸಿಪ್ಲಿನ್ ಮತ್ತು ಪೇಷನ್ಸ್ ಇದ್ದರೆ 10 ವರ್ಷದ ನಂತರ ನೀವು ಕಟ್ಟೋ 28,000 EMI 60ರಿಂದ 65 ಲಕ್ಷ ಆಗಿರುತ್ತೆ. ಈಗ ನೀವು ಹೇಳ್ಬೋದು, ಸರ್ ಆವಾಗ 30 ಲಕ್ಷಕ್ಕೆ ಮನೆ ಆಯ್ತಿತ್ತು, ಈಗಲೂ ಅದೇ ಖರ್ಚಿಗಾಗತ್ತಾ, ಅಷ್ಟೇ ದುಡ್ಡಿಗಾಗತ್ತಾ? ಕರೆಕ್ಟ್ ನೀವು ಹೇಳೋದು. 30 ಲಕ್ಷ ಅವತ್ತು ಬೇಕಾಗಿದ್ದರೆ 10 ವರ್ಷ ಆದಮೇಲೆ ಇನ್ಫ್ಲೇಷನ್ ಲೆಕ್ಕ ಹಾಕಿ ಅಂದಾಜು ಮಾಡೋದಾದರೆ 55 ಲಕ್ಷ ಆಗುತ್ತೆ. ಆದರೆ ಪ್ರಿಪ್ರೇಷನ್ ಇದ್ದರೆ ಪ್ರಾಬ್ಲಮ್ ಆಗಲ್ಲ. ನಾವು ಅಬ್ಸರ್ವ್ ಕೇರ್ಫುಲಿ. ನಿಮ್ಮ ಹತ್ರ ಇರೋ ಅಮೌಂಟ್ ಎಷ್ಟು? ಕಾರ್ಪಸ್ಸು 60 ಲಕ್ಷ, ಹೌಸ್ ಪ್ರೈಸು ಈಗ 54 ಲಕ್ಷ. ಫುಲ್ ಕ್ಯಾಶ್ ಕೊಟ್ಟು ತೊಗೋಬೋದು. ಆದರೆ ಸ್ಮಾರ್ಟ್ ಪರ್ಸನ್ ಏನು ಮಾಡ್ತಾರೆ ಗೊತ್ತಾ? 25 ಲಕ್ಷ ಮಾತ್ರ ಡೌನ್ ಪೇಮೆಂಟ್ ಮಾಡಿ 30 ಲಕ್ಷನ ಹೋಮ್ ಲೋನ್ ತಗೋತಾರೆ. ಅದೇ ಹೋಮ್ ಲೋನು, ಅದೇ 28,000 EMI ಪ್ರತಿ ತಿಂಗಳು. ಆದರೆ ಈ ಸಾರಿ ನೀವು ಕಟ್ಟಲ್ಲ 28,000ನ. ಬದಲಿಗೆ ನಿಮ್ಮ ಬಾಕಿ ಅಮೌಂಟ್ 40 ಲಕ್ಷ ಮ್ಯೂಚುವಲ್ ಫಂಡಲ್ಲಿರುತ್ತಲ್ಲ, ಅಲ್ಲಿಂದ SWP ಅಂತ ಪ್ಲಾನ್ ಶುರು ಮಾಡ್ತೀರಾ. ಅಂದರೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲಾನ್. ಪ್ರತಿ ತಿಂಗಳು ನೀವು 28,000ನ ವಿತ್ಡ್ರಾ ಮಾಡೋದು, ಹೋಮ್ ಲೋನ್ ಕಟ್ಟೋದು, ವಿತ್ಡ್ರಾ ಮಾಡೋದು, ಹೋಮ್ ಲೋನ್ ಕಟ್ಟೋದು. ಸರ್ ಹಂಗಾದ್ರೆ 40 ಲಕ್ಷ ಖಾಲಿ ಆಗುತ್ತೆ ಅಂದ್ಕೊಂಡ್ಬಿಡ್ತೀರಾ? ಖಂಡಿತ ಇಲ್ಲ. ಯಾಕೆ ಅಂದರೆ ಮ್ಯೂಚುವಲ್ ಫಂಡ್ ಎಷ್ಟು ರಿಟರ್ನ್ ಕೊಡುತ್ತೆ? 10ರಿಂದ 12%. ನಿಮ್ಮದು ಹೋಮ್ ಲೋನ್ದು ಇಂಟ್ರೆಸ್ಟ್ ಎಷ್ಟು? 8%. ಸೊ 28,000 ನೀವು EMI ಕಟ್ಟೋದು ಅಂದರೆ ಆಲ್ಮೋಸ್ಟ್ 8%. ನಿಮಗೆ 12% ನಿಮ್ಮ 40 ಲಕ್ಷ ದುಡಿತಾ ಇರ್ತದೆ. ನೀವು ವಿತ್ಡ್ರಾ ಮಾಡೋದು 28,000 ಅಂದರೆ ಸ್ಟಿಲ್ 4% ನೀವು ಪ್ರಾಫಿಟಲ್ಲೇ ಇರ್ತೀರ. ಸೊ ಎಂಡ್ ಆಫ್ ದ ಡೇ ಅಂದರೆ 15 ವರ್ಷ ಆದಮೇಲೆ ನಿಮ್ಮದು ಮನೆ ಪೂರ EMIನ ನಿಮ್ಮ ಮ್ಯೂಚುವಲ್ ಫಂಡಿಂದ ವಿತ್ಡ್ರಾ ಮಾಡ್ತಿರ್ದಿರಲ್ಲ, ಅದೇ ಕಟ್ಟಿರುತ್ತೆ. ಮತ್ತು ಆ ಅಮೌಂಟ್ ಕೂಡ ಅರೌಂಡ್ 40 ಲಕ್ಷ ತನಕ ಬೆಳೆದಿರುತ್ತೆ. ಇಲ್ಲಿ ಡಿಫ್ರೆಂಟ್ ಸ್ಯಾಲ್ರಿ ಅಲ್ಲ, ಥಿಂಕಿಂಗ್ ಮಾತ್ರ ಡಿಫ್ರೆಂಟು. ಸೊ ಟ್ರೇಡಿಂಗ್ ಯಾಕೆ ಬೇಕಾಗಿದ್ರೆ? ಟ್ರೇಡ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ. ಇನ್ವೆಸ್ಟಿಂಗ್ ಏನು ಮಾಡುತ್ತೆ? ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಮಾಡುತ್ತೆ. ಟ್ರೇಡಿಂಗು ಎಕ್ಸ್ಟ್ರಾ ಇನ್ಕಮ್ ಕೊಡುತ್ತೆ. ಇವೆರಡನ್ನೂ ಕಂಬೈನ್ ಮಾಡಿದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಪಾಸಿಬಲ್. ಇಫ್ ಯು ವಾಂಟ್ ಟು ಲರ್ನ್ ನಾಟ್ ಜಸ್ಟ್ ಟ್ರೇಡಿಂಗ್ ಬಟ್ ರಿಯಲ್ ಫೈನಾನ್ಷಿಯಲ್ ಥಿಂಕಿಂಗ್, ಜಾಯಿನ್ ಶ್ರೀ ಸಾಯಿ ಟ್ರೇಡಿಂಗ್ ಅಕಾಡೆಮಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.